ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡಿದರೂ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಸೊ ವಿಡಿಯೋನ ನೋಡಿದವರು ಲೈಕ್ ಶೇರ್ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಶೇರ್ ಮಾಡಿ ಆದಷ್ಟು. ಸೊ ಇವತ್ತು ಬಂದುಬಿಟ್ಟು ನನ್ನ ಮಾರ್ನಿಂಗ್ ರೊಟೀನ್ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಾನು ನನ್ನ ರೊಟೀನ್ ಮುಖ ತೊಳ್ಕೊಂಡು ಬರ್ತೀನಿ. ನನ್ನ ಮಕ್ಕಳಿನ್ನ ಮಲಗೆ ಇದ್ದರು. ಇವತ್ತು ನಾನು ಕೂಡ ಬೇಗನೆ ಎದ್ದಿದ್ದೆ. ಒಂದು 5:40 ಆಗಿತ್ತು. ನಾನು ಆಲ್ಮೋಸ್ಟ್ 6ಗೆ ಎದ್ದೊಳೋದು. ಯಾಕೋ ಗೊತ್ತಿಲ್ಲ ನಿದ್ದೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಎದ್ಬಿಟ್ಟೆ. ಎದ್ದು ಮುಖ ತೊಳ್ಕೊಂಬಂದು ಜಡೆ ಹಾಕ್ಕೊಳ್ತಾ ಇದ್ದೀನಿ. ಜಡೆ ಹಾಕ್ಕೊಂಡು ಹೊರಗಡೆ ಎಲ್ಲ ಅಮ್ಮ ಇದ್ದಿದ್ದ ಕಾರಣ ಅಮ್ಮ ನೀರು ಹಾಕ್ಬಿಟ್ಟಿತ್ತು. ಇಲ್ಲಾಂದರೆ ಎದ್ದ ತಕ್ಷಣ ಫಸ್ಟು ಹೊರಗಡೆ ಹೋಗ್ಬಿಟ್ಟು ಕಸ ಗುಡಿಸ್ಬಿಟ್ಟು ಬರ್ತೀನಿ. ಅವತ್ತು ಅಮ್ಮ ಇತ್ತು, ಅಮ್ಮ ಊರಿಂದ ಬಂದಿತ್ತು ಅಂತ ಹೇಳ್ಬಿಟ್ಟು ನೀರು ಹಾಕಿತ್ತು ಹೊರಗಡೆ. ಅದಕ್ಕೆ ನಾನು ಫಸ್ಟ್ ಒಳಗಡೆ ಕೆಲಸ ಮುಗಿಸ್ಕೊಂಡ್ಬಿಡ್ತಾ ಇದ್ದೆ. ಫುಲ್ಲು ಜಡೆ ಎಲ್ಲ ಸಣ್ಣ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಹೇಳ್ತಿದ್ದೆ. ಗೊತ್ತಿಲ್ಲ, ಇತ್ತೀಚೆಗೆ ಫುಲ್ಲು ಡ್ಯಾಂಡ್ರಫ್ ಜಾಸ್ತಿ ಆಗ್ತಾಯಿದೆ. ಡ್ಯಾಂಡ್ರಫ್ ಜಾಸ್ತಿಯಾಗಿ ಏರ್ ಫಾಲ್ ಜಾಸ್ತಿ ಆಗ್ತಾಯಿದೆ. ನೋಡೋಣ, ಇನ್ನು ಸ್ವಲ್ಪ ದಿನ ಹಾಗೆ ಏರ್ ಫಾಲ್ ಆದರೆ ಒಂದ್ಸರಿ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನನಗೆ ಇತ್ತೀಚೆಗಷ್ಟೇ ಯಾಕೋ ತುಂಬ ಏರ್ ಫಾಲ್ ಆಗ್ತಾಯಿದೆ. ನಾನು ಫುಲ್ಲು ಹೇರ್ಸ್ ಎಲ್ಲ ತೆಗೆಸ್ಬಿಟ್ಟಿದ್ದೆ. ದೇವ್ರಿಗೆ ಮುಡಿ ಕೊಟ್ಟಾಗ ಅವಾಗೂ ಅಷ್ಟೇ ಫುಲ್ಲು ಹೇರ್ ಫಾಲ್ ಆಗಿಬಿಟ್ಟಿತ್ತು ನನ್ನ ಮಗಳ ಬಾಣಂತನದಲ್ಲಿ. ಫುಲ್ ಆವಾಗ ಕೂದಲೆಲ್ಲ ತೆಗೆಸಿದ್ದೆ. ಈಗ ಮತ್ತೆ ಹಂಗೆ ಏರ್ ಫಾಲ್ ಸ್ಟಾರ್ಟ್ ಆಗ್ತಾಯಿದೆ. ಗೊತ್ತಿಲ್ಲ ಯಾಕಂತೇಳಿ. ಹಂಗೆ ಇದ್ದರೆ ಒಂದ್ಸರಿ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಬರೋಣ, ಕೇಳೋಣ ಅಂತ ಅಂದ್ಕೊತಾ ಇದ್ದೀನಿ. ಹೆಣ್ಮಕ್ಳಿಗೆ ಅಂದನೇ ಅದಲ್ವಾ ಕೂದಲು. ಇನ್ನು ನಾನು ಕಿಚನ್ ಕಡೆ ಬಂದೆ. ಇನ್ನು ನೈಟಲ್ಲಿ ಮಕ್ಕಳು ಅಲ್ಲೇ ಹರಡಿಸ್ಬಿಟ್ಟಿರ್ತಾರೆ. ಹಾಲಲ್ಲೆಲ್ಲ ನೀಟಾಗಿ ಎತ್ತಿಟ್ಕೊಬಿಟ್ಟು ನೈಟು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿತ್ತು ಅಮ್ಮ. ನಾನೇನು ಎತ್ತಿಡಲಿಲ್ಲ, ಮಲ್ಕೊಂಬಿಟ್ಟೆ. ಲೇಟಾಗಿತ್ತು ಮಲ್ಕೊಳೋದು. ಅವತ್ತು ನೈಟು RCB ಮ್ಯಾಚ್ ಇತ್ತು ಅಂತ ಹೇಳ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಬಂದುಬಿಟ್ಟು ಮಂಡೇ ನನ್ನ ಹಸ್ಬೆಂಡ್ಗೂ ಕೂಡ ಡ್ಯೂಟಿ ರೆಸ್ಟ್ ಇತ್ತು. ಬೆಳಗ್ಗೆ ನನ್ನ ಹಸ್ಬೆಂಡ್ಗೆ ರೆಸ್ಟ್ ಇರೋ ದಿನ ಕೂಡ ನಾನು ಬೇಗ ಎದ್ದೇಳ್ಬೇಕು. ಯಾಕಂದರೆ ಕೆಲಸ ಬೇಗ ಮುಗಿದಷ್ಟು ನನ್ನ ಮಕ್ಕಳ ಜೊತೆ ಆರಾಮಾಗಿ ನನ್ನ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲ ಅಂತಂದರೆ ನಾನು 8 ಗಂಟೆ ಅವಾಗ ತಿಂಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಹಸ್ಬೆಂಡು ಮಕ್ಕಳು ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ಹಿಡಿದ್ಬಿಡ್ತಾರೆ, ಎದ್ದೋಳು ಅಂತ ಹೇಳ್ಬಿಟ್ಟು. ಅವರು ಮನೇಲಿದ್ದಾಗ ರೆಸ್ಟ್ ದಿನ ನಾನು ಬೇಗ ಎದ್ದೊಳ್ತೀನಿ. ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮಕ್ಕಳನ್ನ ನಾನು ನೋಡ್ಕೋತಾ ಇರ್ತೀನಿ. ಬಟ್ ಆದರೂ ಅವ್ರ ಅಪ್ಪನ ಬಿಟ್ಟು ಅವ್ರು ಇರಲ್ಲ, ಎಬ್ಬಿಸೋಕೆ ಹೋಗ್ತಾನೆ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ನನ್ನ ಹಸ್ಬೆಂಡ್ ಒಂದು ದಿನ ರೆಸ್ಟ್ ಇರೋ ಕಾರಣ ಅವರು ಮನೆಗಿರೋದಕ್ಕೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಎದ್ದೊಳ್ಳಿ ನಮ್ಮ ಪಾಪ ನಮ್ಮ ಜೊತೆನೇ ಎದ್ದೊಳ್ಳಿ ಅಂತ ಹೇಳ್ಬಿಟ್ಟು ಎಬ್ಬಿಸೋಕೆ ಹೋಗ್ತಾ ಇರ್ತಾರೆ. ನಾನು ಬೇಡ ಅಂದರೂ ಅವ್ರು ಕೇಳೋದಿಲ್ಲ. ಫಸ್ಟ್ ಒಳಗಡೆಯಿಂದ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಬಂದ್ಬಿಡ್ತೀನಿ. ಒಳಗಡೆ ಕಸ ಗುಡಿಸ್ಕೊಳೋದು ನಮಗೆ ಹೊರಗಡೆ ಇಲ್ದಿದ್ದ ಕಾರಣ ಹೊರಗಡೆ ಪೀಸ್ ಆಫ್ ಮೈಂಡಲ್ಲಿ ಕೆಲಸ ಮಾಡ್ಕೊತಾ ಇದ್ದೀನಿ. ಇಲ್ಲಂತಂದರೆ ಫುಲ್ ಹರಾಬಿರಿಯಲ್ಲಿ ಕೆಲಸ ಮಾಡಬೇಕು ನಾನು. ಗೊತ್ತಿರುತ್ತೆ ಅಲ್ಲ, ಮಕ್ಕಳು ಎದ್ದೋಳೋಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕಾಗುತ್ತಲ್ಲ ನಾನು. ಅದಕ್ಕಾಗಿ ನೀಟಾಗೆಲ್ಲ ಕಸ ಗುಡಿಸ್ಕೊಬಂದ್ಬಿಟ್ಟೆ ಫಸ್ಟು ಒಳಗಡೆ ಎಲ್ಲನೂ. ಇನ್ನು ಹೊರಗಡೆ ಬಂದುಬಿಟ್ಟು ರಂಗೋಲಿ ಅಮ್ಮ ಬಿಡಿಸ್ಬಿಟ್ಟಿತ್ತು ನೋಡಿ. ಆಗಲೇ ಹೇಳಿದ್ನಲ್ಲ ನಿಮಗೆ, ಹೊರಗಡೆ ಅಮ್ಮ ತೊಳೆದ್ಬಿಟ್ಟಿದ್ರೆ ಎಲ್ಲನೂ ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ಟು ನಾನು ಒಳಗೆ ಮಾತ್ರ ಕ್ಲೀನ್ ಮಾಡಿಕೊಂಡೆ. ಹೊರಗಡೆ ಅಮ್ಮ ಎಲ್ಲ ನೀರು ಹಾಕ್ಬಿಟ್ಟಿದ್ರು. ಇನ್ನು ಮನೆ ಒರೆಸ್ಕೊಂಬಿಡೋಣ. ಹಸ್ಬೆಂಡ್ ಮಕ್ಕಳು ಹೊರಗಡೆ ಇದ್ದರು. ಹಸ್ಬೆಂಡ್ ಇನ್ನೂ ಮಲಗೆ ಇದ್ದರು. ಮನೆ ಕ್ಲೀನ್ ಮಾಡ್ಕೊಂಬಿಡೋಣ. ಅಮ್ಮ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದರು. ಫಸ್ಟ್ ಮನೆ ಒರೆಸ್ಕೊಂಬಿಡೋಣ, ತಿಂಡಿ ಮಾಡ್ಕೊಂಡ್ರಾಯ್ತು. ಅವತ್ತು ಮಂಡೇ ಆಗಿರೋದಕ್ಕೆ ಪೂಜೆ ಮಾಡಿಬಿಡೋಣ. ಬೇಗ ಪೂಜೆ ಮಾಡಿಕೊಂಡು ತಿಂಡಿ ಮಾಡಿರೇ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಜೊತೆ ನನ್ನ ಮಗಳಿದ್ರೆ, ನನ್ನ ಮಗ ಇಲ್ಲಿ ಟಿ ವಿ ಇಟ್ಕೊಟ್ಟಿದ್ದೆ. ಆಗ್ತಾನೆ ಎದ್ದಿದ್ದ ಅವನು. ಟಿ ವಿ ಇಟ್ಕೊಟ್ಟಿದ್ದೆ, ಮಲ್ಕೊಂಡು ಆರಾಮಾಗಿ ಟಿ ವಿ ನೋಡ್ತಾ ಇದ್ದ ಇಲ್ಲಿ ನನ್ನ ಮಗ. ಅವನದೇನು ಟೆನ್ಷನ್ ಇಲ್ಲ. ಅವನಿಗೇನಂದರೆ ಟಿ ವಿ ಎಲ್ಲ ಅವ್ನು ಕೇಳಿದ್ದೆ ನಾವು ಹಾಕ್ಕೊಡ್ಬೇಕು. ಬೇರೆ ಏನಾನ ಹಾಕ್ಕೊಟ್ಟಿದ್ದೀವಿ ಅಂದರೆ ಅವ್ನು ಏನು ಒಂದು ಕ್ಷಣನೂ ಸುಮ್ಮನಿರೋದಿಲ್ಲ ಅವನು. ನನ್ನ ಮಗಳಿಗೂ ಹೋಲಿಕೆ ಮಾಡಿಕೊಂಡ್ರೆ ಇವನು ತುಂಬ ತೀಟೆ, ತುಂಬ ಹಠ ಇವನು. ನನ್ನ ಮಗಳು ಇಷ್ಟಿರಲಿಲ್ಲ, ಇಷ್ಟು ಹಠ ಕೂಡ ಇಲ್ಲ ಅವಳು. ಬೆಳಗ್ಗೆ ಸ್ನಾನ ಮಾಡಿಸಿ ಮಲಗಿಸರೆ ನನ್ನ ಮಗಳು ಒಂದು 10ಗೆ ನಾನು ಮಲಗಿಸಿದ್ದೀನಿ ಅಂದರೆ ನನ್ನ ಮಗಳು 2 ಆಗೋದು ಎದ್ದೋಳೋಷ್ಟೊತ್ತಿಗೆ. ಆ ಥರ ನಿದ್ದೆ ಮಾಡೋಳು ನನ್ನ ಮಗಳು. ಇವನು ಆ ಥರ ಅಲ್ಲ. ಗೊತ್ತಿಲ್ಲ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರಲ್ಲ. ಸೊ ಅವತ್ತು ಬಂದುಬಿಟ್ಟು ಒಂದು ಕೆಲಸ ಆಯಿತು. ನನ್ನ ಮಗಳು ಅವತ್ತು ನಮ್ಮಮ್ಮ ಊರಿಗೆ ಹೋಗಬೇಕಾಗಿತ್ತು. ನಮ್ಮಮ್ಮ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ರು. ನಾನು
ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನಮ್ಮಮ್ಮ ಊರಿಗೆ ಹೋಗ್ಬೇಕಂತ ರೆಡಿಯಾಗಿದೆ. ನನ್ನ ಮಗಳು ಹಠ ಮಾಡಿಬಿಟ್ಲು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿಬಿಟ್ಲು. ಸರಿ ಹೋಗಲಿ, ನಾನು ಬೇಡ ಬೇಡ ಅಂತಿದ್ದೀನಿ, ಯಾಕಂತಂದರೆ ಅವಳು ನಮ್ಮನ್ನು ಬಿಟ್ಟು ಇದ್ದಿದ್ದಿಲ್ಲ. ನನ್ನ ಹಸ್ಬೆಂಡು ಇಲ್ಲ ಬೇಡ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ರೆಡಿ ಮಾಡು ಅಂದರು. ರೆಡಿ ಮಾಡಿದ್ವಿ. ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ಬಿಟ್ಟು ಬಸ್ ಸ್ಟಾಪಲ್ಲಿ ಬಿಟ್ಟು ಬರ್ತೀನಿ, ಇವ್ರನ್ನ ಬಸ್ ಹತ್ತಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ಮೇಲೆ ನನ್ನ ಹಸ್ಬೆಂಡ್ ಅಲ್ಲೂ ಕೂಡ 1/2 ಅವರ್ ವೆಯ್ಟ್ ಮಾಡಿದ್ದಾರೆ ಬಸ್ಸಲ್ಲಿ ಕೂಣಿಸಿ, ಈಗಲಾದ್ರೂ ಬರ್ತೀನಿ ಅಂತಾಳೇನೋ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಫಸ್ಟ್ ಟೈಮ್ ನನ್ನ ಮಗಳು ನಮ್ಮನ್ನು ಬಿಟ್ಟು ಹೊರಗಡೆ, ನಮ್ಮ ಅಮ್ಮನ ಜೊತೆನೇ ಆಗಿರ್ಬೋದು, ನಾವೆಲ್ಲೂ ಕಳಿಸೋದಿಲ್ಲ. ಕಳಿಸಿದ್ರು ಕೂಡ ಇಲ್ಲಿಂದ ಇಲ್ಲಿಗೆ ಒಂದು ಅಂಗಡಿಗೆ ಅಷ್ಟೇ ಕಳಿಸ್ತೀವಿ ಅಷ್ಟೇ. ಅವಳು ಇಷ್ಟಪಟ್ಟು ಹೋಗ್ತೀನಿ ಅಂತ ಹಠ ಮಾಡಿದರೆ ಮಾತ್ರ ನಾವು ಕಳಿಸ್ತೀವಿ ಅಷ್ಟೇ. ಅವಳನ್ನ ಎಲ್ಲಿಗೂ ನಾವು ಕಳಿಸಲ್ಲ. ಅವತ್ತು ನಮ್ಮ ಅಮ್ಮನ ಜೊತೆ ಹಠ ಮಾಡಿಲ್ಲ, ಹೋಗೋಣ ಅಂತೇಳ್ಬಿಟ್ಟು ಸರಿ ಬಿಡು ಆಂಟಿ ಮನೆಗೆ ಅಲ್ವಾ ಅಂತೇಳ್ಬಿಟ್ಟು ಕೊಡಿಗೆನಹಳ್ಳಿಗೆ ಹೋಗ್ತೀವಿ ಅಂತೇಳ್ಬಿಟ್ಟು, ಅಲ್ಲಿದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂತಂದರೆ ನನ್ನ ತಂಗಿ ಇರುತ್ತೆ. ಸರಿ ನನ್ನ ತಂಗಿ ಇರ್ಬೋದು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟೆ. ನಾನು ಕೂಡ ಊರಿಗೂ ಕೂಡ ಖುಷಿಯಾಗಿ ಹೋದ್ಲು. ಹೋಗುವಾಗ ಕೂಡ ನಾನು ತುಂಬ ಸರಿ ನಮ್ಮ ಅಮ್ಮಂಗೆ ಫೋನಲ್ಲಿ ಕಾಲ್ ಮಾಡ್ತಾನೆ ಇದ್ದೆ, ಹೆಂಗಿದ್ದಾಳೆ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ ಒಂದು ಧೈರ್ಯದಲ್ಲಿ ಏನು ಕಳಿಸಿರೋ ಅಂದರೆ, ಅವ್ರಿಗೂ ಗೊತ್ತು ಅವಳು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಏನಂತಂದರೆ ಅವತ್ತು ಮಂಡೇ ರೆಸ್ಟ್ ಇರೋ ಕಾರಣ ಅವಳು ಒಂದು ವೇಳೆ ಹತ್ರ ಕೂಡ ನಾನು ಹೋಗಿ ಕರ್ಕೊಂಬರ್ತೀನಿ, ಟೆನ್ಷನ್ ಬೇಡ, ಅವಳಿಗೂ ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು. ಬಟ್ ಅವಳು ಬಂದುಬಿಟ್ಟು ಇಲ್ಲಿ 9:20 ಹಂಗೆ ಬಿಟ್ಟಿದ್ದು ನಮ್ಮಮ್ಮ ಅವರು. ಹೋಗಿ ನನ್ನ ತಂಗಿ ಬಂದಿತ್ತು, ನನ್ನ ತಂಗಿ ಇರುತ್ತೆ ಅಂದ್ಕೊಂಡೆ ನಾನು. ಬಟ್ ಹಾಸ್ಟೆಲ್ಗೆ ಹೋಗಿತ್ತು ಅವತ್ತು. ಚೆಕಪ್ ಇದೆ ಅಂತ ಹೇಳ್ಬಿಟ್ಟು ಡೆಂಟಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದಿತ್ತು. ಸೊ ನನ್ನ ತಂಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ನನ್ನ ತಂಗಿ ಹಾಸ್ಟೆಲ್ಗೆ ಹೋಗ್ಬೇಕಿತ್ತು ಅವತ್ತು. ನನ್ನ ತಂಗಿ ಇರೋವರೆಗೂ ತುಂಬ ಖುಷಿಯಾಗಿ ಆಟ ಆಡ್ಕೊಂಡು ಇದ್ದಾಳೆ. ನನ್ನ ತಂಗಿ ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಗೊತ್ತಾದ ಮೇಲೆ ನಾನು ಮಮ್ಮಿ ಮನೆಗೆ ಹೋಗ್ತೀನಿ, ಮಮ್ಮಿಗೆ ಫೋನ್ ಮಾಡಿರಿ, ಪಪ್ಪಂಗೆ ಫೋನ್ ಮಾಡಿರಿ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ಹೇಳ್ತೈತೆ. ಏಕಂತಂದರೆ ಅವಳು ಇರೋದಿಲ್ಲ, ನನ್ನ ತಂಗಿ ಐತೆ ಅಂತ ಹೇಳ್ಬಿಟ್ಟು ಖುಷಿಯಾಗೈತೆ ಅಷ್ಟೇ. ನನ್ನ ತಂಗಿ ಇದ್ದಿದ್ದಿಲ್ಲ ಅಂದರೆ ಹೋಗಿದ ತಕ್ಷಣವೇ ಅವಳು ನಮಗೆ ಕಾಲ್ ಮಾಡಿಸೋಳು. 1/2 ಅವರ್ ನಮ್ಮ ಗೌರಿಬಿದನೂರಿಂದ ಕೊಡಿಗೆನಹಳ್ಳಿಗೆ 1/2 ಅವರ್ ಜರ್ನಿ ಮತ್ತು ಅಲ್ಲೊಂದು 1 ಅವರ್ ಇದ್ದಾಳೆ. 1.5 ಅವರಿಗೇ ಕಾಲ್ ಮಾಡಿಸ್ಬಿಟ್ಲು, ನಾನು ಇರೋದಿಲ್ಲ ಬನ್ನಿರಿ ಕರ್ಕೊಂಡೋಗ್ರಿ ಅಂತ ಹೇಳ್ಬಿಟ್ಟು. ಅವತ್ತು ಆ ಕತೆ ಆಯಿತು. ಮತ್ತೆ ಬಿಸಿಲಲ್ಲಿ ಮತ್ತೆ ಕರ್ಕೊಂಬಂದಿದ್ದಾಯಿತು. ಅವತ್ತು ಬೇರೆ ನಮ್ಮಮ್ಮವ್ರು ಊರಿಗೆ ಹೋಗ್ಬೇಕಿತ್ತು, ಇಲ್ಲಾಂದರೆ ನಮ್ಮಮ್ಮನೇ ರಿಟರ್ನ್ ಇಲ್ಲಿ ಕರ್ಕೊಂಬರ್ತಿತ್ತು. ಬಟ್ ಅವರು ಬೇರೆ ಕಡೆ ಊರಿಗೆ ಹೋಗಿದ್ದರಿಂದ ನಮ್ಮಮ್ಮ ಆಂಟಿ ನಾವೇ ಹೋಗ್ಬೇಕಾಗಿತ್ತು ಕರ್ಕೊಂಬರೋಕ್ಕೆ. ಸೊ ನಾವು ಹೋಗ್ಬಿಟ್ಟು ಕರ್ಕೊಂಡು ಬಂದುಬಿಟ್ವಿ. ನಾವು 10:30 ಹಂಗೆ ಬಿಟ್ಬಿಟ್ಟು 11ಗೆ ಹೋಗಿ ಕರ್ಕೊಂಡು ಮತ್ತೆ 12:30ಗೆ ರಿಟರ್ನ್ ಆದ್ವಿ ಇಲ್ಲಿಗೆ. ಕರ್ಕೊಂಡು ಬಂದ್ವಿ. ನನ್ನ ಮಗಳನ್ನ ಕರ್ಕೊಂಬಂದು ಅವರಿಗೂ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ನನ್ನ ಮಗಳನ್ನ ಮಲಗಿಸ್ಬಿಟ್ಟು ನಾನಿಲ್ಲಿ ಅಡುಗೆ ಮಾಡ್ಕೊಳೋಣ, ಬೆಳಗ್ಗೆ ಬಂದುಬಿಟ್ಟು ಬರೀ ತಿಂಡಿ ಅಷ್ಟೇ ಮಾಡಿಟ್ಟೋಗಿದ್ದೆ ನಾನು. ಅಲ್ಲಿಂದ ಬಂದು ಬರೀ ಜ್ಯೂಸ್ ತಂದಿದ್ದು, ಜ್ಯೂಸ್ ಕುಡ್ಕೊಂಬಿಟ್ಟು ಇರೋ ಸ್ವಲ್ಪ ತಿಂಡಿ ತಿಂದು ಮಲ್ಕೊಂಬಿಟ್ಟಿದ್ರು ನನ್ನ ಮಕ್ಕಳು, ನನ್ನ ಹಸ್ಬೆಂಡು. ಸರಿ ಅವ್ರು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಚಪಾತಿ ಮಾಡಿ ಬದನೇಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಸಾಯಂಕಾಲ ಬೇಗ ಊಟ ಮಾಡೋಣ ಅಂತೇಳ್ಬಿಟ್ಟು, ಯಾಕಂದರೆ ಮಲಗಿದ್ರಲ್ಲ ಮಕ್ಕಳು, ಎದ್ದ ತಕ್ಷಣ ಊಟ ಮಾಡಿಸೋಣ ಅಂತೇಳ್ಬಿಟ್ಟು ಚಪಾತಿಗೂ ಕಲಸಿಟ್ಕೊಳ್ತಾ ಇದ್ದೆ ಇಲ್ಲಿ ನಾನು.
ನಾನಿಲ್ಲಿ ಚಪಾತಿ ಎಲ್ಲ ಮುಗ್ದಿತ್ತು, ಎಲ್ಲ ಮಾಡ್ಕೊಂಡಿದ್ದೆ. ಬದನೆಕಾಯಿ ಬಜ್ಜಿ ಮಾತ್ರ ಎಲ್ಲ ಮಾಡಿಬಿಟ್ಟು ಒಗ್ಗರಣೆ ಮಾಡ್ಕೊಬಿಟ್ಟು ನೈಟ್ ಊಟ ಮುಗಿಸ್ಕೊಂಬಿಟ್ವಿ. ನೆಕ್ಸ್ಟ್ ಡೇ ನಾನು ಕೂಡ ಫಂಕ್ಷನ್ಗೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇನು ಕ್ಲಿಪ್ಸ್ ತೆಕ್ಕೊಂಡಿಲ್ಲ. ಸೊ ಫಂಕ್ಷನಿಗೆ ಹೋಗಿ ಬಂದುಬಿಟ್ವಿ ನಾವು ಕೂಡ. ಇಲ್ಲಿ ನಮ್ಮ ಅಕ್ಕ ಮುದ್ದೆ ಮಾಡ್ತಾಯಿದ್ದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ ನಮ್ಮ ವಿಡಿಯೋಸ್ನ. ನಿಮ್ಮ ಅನಿಸಿಕೆಗಳು ಕಮೆಂಟ್ ಬಾಕ್ಸ್ ಆನ್ ಇರುತ್ತೆ, ಕಾಮೆಂಟ್ ಮಾಡಿ. ಸೊ ಇಷ್ಟೇ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.